ಗಣೇಶ್ ಅಂತ ಹೇಳಿ ಹಾ ಎಲ್ಲರ ಸೀಟ್ಸ್ ಅಲ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾ 7 ವರ್ಷದಿಂದ ನಾನು ಸೌತ್ ಕರ್ನಾಟಕ ಮತ್ತೆ ತಮಿಳುನಾಡು ಸ್ಟೇಟ್ ನೋಡ್ಕೊತಾ ಇದ್ದೀನಿ. ಸೊ ನಾವ್ ಇವತ್ತು ನಿಮ್ ಹೊಲದಲ್ಲಿ ಬಂದು ನೋಡಿದ್ವಿ, ಅಂದ್ರೆ ಕಣದಲ್ಲೆಲ್ಲ ತಗೊಂಡ್ಬಂದಿದ್ದೀರಾ ಈರುಳ್ಳಿ, ಫುಲ್ ಈರುಳ್ಳಿ ಹೌದು. ಹಾಕಿದಿರಾ ಇಲ್ಲಿ. ಹೌದು. ನಾವು ಕೇಳ್ಪಟ್ಟಂಗೆ ನೀವು ಒಂದು ಪ್ರಗತಿಪರ ರೈತರು ಅಂತ ಹೇಳಿ ಗೊತ್ತಾಯ್ತು. ಸೊ ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಅಂತ ಕಡೆ ಹಾಕೋತಿದ್ವಿ, ಅಂದ್ರೆ ಪ್ರಗತಿಪರ ರೈತರು ಯಾರು ಚೆನ್ನಾಗಿ ಬೆಳೆದಿದ್ದಾರೆ ಅವರಿಗೆ ಬೇರೆ ರೈತರಿಗೆಲ್ಲ ತೋರಿಸಕ್ಕೋಸ್ಕರ. ಸೊ ನೀವು ಈ ಕಂಪ್ನಿ ಎಲ್ಲರ ಕಂಪ್ನಿನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ, ಯಾವ ತರ ಬರ್ತಾ ಇದೆ, ಎಲ್ಲರ ಪ್ರಾಡಕ್ಟ್ ಯಾವ ತರ ಇದೆ, ನಿಮ್ಮ ಕಿರು ಪರಿಚಯದೊಂದಿಗೆ ನಿಮ್ಮ ಹೊಲದಲ್ಲಿ ಬೆಳೆದಿರುವಂತ ಬೆಳೆ ಬಗ್ಗೆ ಸ್ವಲ್ಪ ಇದು ಕೊಡಿ ಸರ್. ನನ್ನ ಹೆಸರು ನಾಗರಾಜ್ ಅಂತ, MA/B.Ed ಗ್ರಾಜುಯೇಟ್. 2 ವರ್ಷ ಲೆಕ್ಚರರ್, ಪಾರ್ಟ್ ಟೈಮ್ ಲೆಕ್ಚರರ್ ಮಾಡಿ ಇವತ್ತು ಬಿಸ್ನೆಸ್ ಮಾಡಿದ್ವಿ. ಅದನ್ನು ಬಿಟ್ಟು ಈಗ 4-5 ವರ್ಷ, ಈಗ 10 ವರ್ಷ ಅಂದ್ರೆ 10 ವರ್ಷ ವ್ಯವಸಾಯನೇ ಮಾಡ್ತಾ ಇದೀವಿ. ಈಗ ನಾನು 10 ವರ್ಷದಿಂದ ಈರುಳ್ಳಿ ಹಾಕ್ತಾ ಇದೀನಿ. ಅದ್ರಾಗ ಈಗ 3 ವರ್ಷ ಮಾತ್ರ ಎಲ್ಲರ ಗೋಲ್ಡ್ ಈರುಳ್ಳಿ ಬೀಜ, ಎಲ್ಲರ ಕಮಾಂಡ್ ಮೆಕ್ಕೆಜೋಳದ ಬೀಜ ಹಾಕ್ತಾ ಇದೀವಿ. ಒಳ್ಳೆ ಇಳುವರಿ ಬರ್ತಾ ಐತೆ. ಮೆಕ್ಕೆಜೋಳ ನೋಡಿದ್ರೆ 45 ಕ್ವಿಂಟಲ್ ವರೆಗೂ ಬೆಳೆದ ಇದೀವಿ ಒಂದ್ ಎಕರೆಗೆ. ಈರುಳ್ಳಿನೂ 200-250 ಪ್ಯಾಕೆಟ್ ತನಕ ಈರುಳ್ಳಿ ಬೀಜ ಇಳುವರಿ ತೆಗೆದಿದೀವಿ. ಒಳ್ಳೆ ಇದು ಬರ್ತಾ ಇದೆ ಸರ್. ಈಗ 3 ವರ್ಷದಿಂದ ಕಂಟಿನ್ಯೂಸ್ ಇದೇ ಬೀಜ ಹಾಕ್ತಾ ಇದೀವಿ. ಇನ್ನು ಮುಂದಿನೂ ಅದೇ ಬೀಜನೇ ಕಂಟಿನ್ಯೂ ಮಾಡ್ತೀವಿ, ಅದ್ರಲ್ಲೇನು ಅನುಮಾನ ಇಲ್ಲ. ಚೆನ್ನಾಗಿ ಬಂದೈತೆ, ಒಳ್ಳೆ ಫಿನಿಶಿಂಗು, ಒಳ್ಳೆ ಕಲರು, ಮಾರ್ಕೆಟಿಂಗು ಚೆನ್ನಾಗಿ ಹಿಡಿತೈತೆ. ಮಾರ್ಕೆಟ್ ಅಲ್ಲಿ ಅಂಗಡಿಗೆ ಈಗ ನಾನು ಮಾಲ್ ಹಾಕೊಂಡು ಹೋದ್ರೆ ಅಂಗಡಿಗೆ ಟಾಪ್ ನಮ್ದೇ ಆಗ್ತಾ ಇದೆ. ಆ ತರ ಮಾರಿದೀವಿ ನಾವು. ಅಣ್ಣ, ಈ ಊರಲ್ಲಿ ಎಷ್ಟು ಜನ ಈಗ ಪ್ರೆಸೆಂಟ್ ಎಲ್ಲರದ್ದು ಹಾಕಿರೋದು? ಸರ್ ಈ ಸಾರಿನ 90% ಎಲ್ಲರೂ ಇದೇ ಬೀಜನೇ ಹಾಕಿದ್ದಾರೆ. ಇನ್ನೊಂದು 10% ಯಾಕೆ 10% ನಿಮ್ಮ ಬೀಜ ಬರೋದು ಈ ಸಾರಿ ಬರೋದು ಲೇಟ್ ಆಗಿ ಬೇರೆ ಬೀಜಗಳಿಗೆ ಹಾಕಿದ್ದಾರೆ. ಅಂದ್ರೆ ನಿಮಗೆ ಯಾವ ಟೈಮ್ ಅಲ್ಲಿ ಬೀಜ ಕೊಟ್ರೆ ಚೆನ್ನಾಗಿರುತ್ತೆ? ನಮಗೆ ಸ್ವಲ್ಪ ಮುಂಚೆನೆ ಬರ್ಬೇಕು ಸರ್. ಕೃತಿಕ ಮಳೆ ಸ್ಟಾರ್ಟಿಂಗ್ ಬಂದಿರ್ಬೇಕು. ಮಂತ್ ಅಲ್ಲಿ ಹೇಳಿ. Month ಅಂದ್ರೆ ಯಾವ ಏಪ್ರಿಲ್ ಲಾಸ್ಟ್ ಬಂದ್ರೆ ತುಂಬಾ ಬೆಟರ್. ಏಪ್ರಿಲ್ ಲಾಸ್ಟ್ ಇಲ್ಲ ಮೇ ಫಸ್ಟ್ ಬಂದ್ರು ನಡೀತದೆ. ಬೀಜ ಲೇಟ್ ಆಗಿ ಮತ್ತೆ ಬೀಜ ಜರ್ಮಿನೇಷನ್ ಆಗಿರ್ಲಿ, Germination ಆಗಿರ್ಲಿ, ಮತ್ತೆ ರೋಗ ಆಗಿರ್ಲಿ, ಯಾವ ತರ ಇದೆ? ಎಲ್ಲದೂ ಪರವಾಗಿಲ್ಲ. ಜರ್ಮಿನೇಷನ್ ಚೆನ್ನಾಗಿದೆ, ಕ್ವಾಲಿಟಿನೂ ಪರವಾಗಿಲ್ಲ, ಕಲರ್, ಫಿನಿಶಿಂಗು, ಮಾರ್ಕೆಟ್ ಹಿಡಿಯೋದು ಎಲ್ಲದೂ ಚೆನ್ನಾಗಿದೆ. ರೋಗ ರುಚಿನೂ ಅಂತ ರೋಗ ಏನಿಲ್ಲ. ಈಗ ನಮ್ ಆಲ್ ಓವರ್ ಇಂಡಿಯಾ ರೈತರಿಗೆ ನಮ್ದು ಇದು ಹೋಗುತ್ತೆ ನಿಮ್ದು ಆಯ್ತಲ್ಲ, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ? ಈಗ ನಿಮ್ದೇ ಡಿಸ್ಟಿಕ್ ಆಗಿರ್ಲಿ ಅಥವಾ ನಾವು ಬೇರೆ ಯಾರೇ ಆಗಿರ್ಬೋದು ಸರ್, ಏನ್ ಹೇಳಕ್ ನಾವು ಒಬ್ಬ ರೈತರಾಗಿ ನಾವು ಸುಳ್ಳು ಹೇಳಕ್ ತಯಾರಿಲ್ಲ. ಒಳ್ಳೆ ಇದು ಬರ್ತಾ ಇದೆ, ಒಳ್ಳೆ ಇಳುವರಿ, ಒಳ್ಳೆ ಫಿನಿಶಿಂಗು, ಒಳ್ಳೆ ಕಲರ್ ಎಲ್ಲ ಚೆನ್ನಾಗಿದೆ. ಮಾರ್ಕೆಟ್ ಸೇಲಿಂಗಿಗೂ ಚೆನ್ನಾಗಿದೆ, ಪರ್ಚೇಸ್ ಮಾಡಕ್ಕೂ ಸೇಲ್ ಮಾಡಕ್ಕೂ. ಹಂಗಾಗಿ ಚೆನ್ನಾಗಿದೆ. ಎಲ್ಲರೂ ಕಂಟಿನ್ಯೂ ಮಾಡ್ಬೋದು, ಹಾಕ್ಬಹುದು, ಹಾಕಿ ಬೆಳಿಬಹುದು. ನಾವು ಬೆಳೆದಿದ್ದೀವಿ, ನಾವು ಇನ್ನು ಕಂಟಿನ್ಯೂ ಮಾಡ್ತೀವಿ ಇದೇ ಬೀಜ. ಧನ್ಯವಾದ. ಧನ್ಯವಾದ.